Welcome to NR Pathshala. Today we'll be discussing the lesson Jagali Iruve, 7th Standard Stili Kannada, written by K.P. Purnachandra Tejasvi. Kritikarara Parichaya, that is the writer's introduction. He is Purnachandra Tejasvi. So he was from 1938 to 2007 was his lifespan. Rashtrakavi Kuempu avara putra. So he's a son of the famous writer and poet that is Kuempu. In 1938 September 8th ಶಿವಮೊಗ್ಗದಲ್ಲಿ ಜನಿಸಿದರು. ಸೊ ಹಿ ವಾಸ್ ಬಾರ್ನ್ ಇನ್ ಶಿವಮೊಗ್ಗ ಆನ್ ಸೆಪ್ಟೆಂಬರ್ 8th 1938. ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಸ್ನಾತಕೋತ್ತರ ಪದವಿ ಪಡೆದು ಚಿಕ್ಕಮಗಳೂರು ಜಿಲ್ಲೆಯ ಮುಡುಗೇರಿ ನೆಲೆಸಿದರು. ಸೊ ಹಿ ಸೆಟಲ್ಡ್ ಇನ್ ಮುಡುಗೇರಿ ಆಫ್ಟರ್ ಫಿನಿಶಿಂಗ್ ಹಿಸ್ ಡಿಗ್ರಿ ಇನ್ ಕನ್ನಡ. ತೋಟಗಾರಿಕೆ, ಛಾಯಾಗ್ರಹಣ, ಬರವಣಿಗೆ ಮತ್ತು ಚಿತ್ರಕಲೆ ತೇಜಸ್ವಿಯವರ ಹವ್ಯಾಸ. Havyasa means his hobbies. So his hobbies was totagarike, that is gardening, chayagrahana, photography, baravanige, that is writing, and chitrakale, painting. So these were his hobbies. Kavite, kathe, nataka, kadambari, ವೈಚಾರಿಕ ಲೇಖನಗಳು, ಪರಿಸರ, ಶಿಕಾರಿ ಸಂಬಂಧಿತ ಬರಹಗಳು, ಇತಿಹಾಸ, ತತ್ವಜ್ಞಾನ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ವಿಜ್ಞಾನ ಹೀಗೆ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದರು. ಸೊ ಹಿ ಹ್ಯಾಸ್ ರಿಟನ್ ಅಬೌಟ್ ಮೆನಿ ಥಿಂಗ್ಸ್, ಸ್ಟೋರೀಸ್, ಪೋಯಮ್, ಡ್ರಾಮಾಸ್, ನಾವೆಲ್ಸ್, ಆ್ಯಂಡ್ ಅಬೌಟ್ ಎನ್ವೈರ್ಮೆಂಟ್, ಅಬೌಟ್ ಹಿಸ್ಟ್ರಿ, ಸೈನ್ಸ್. ಹಿ ಹ್ಯಾಸ್ ರಿಟನ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಅಲ್ಲದೆ ಕಾರ್ವಲೋ, ಅಬಚೂರಿನ ಪೋಸ್ಟ್ ಆಫೀಸ್, ಚಿದಂಬರ ರಹಸ್ಯ, ಕಿರಗೂರಿನ ಗಯ್ಯಾಳಿಗಳು, ತಬರನ ಕತೆ, ಜೂಗಾರಿ ಕ್ರಾಸ್, ಮಾಯಾಲೋಕ, ಪರಿಸರದ ಕತೆ, ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್, ಅಣ್ಣನ ನೆನಪು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಸೊ ಹಿ ಹ್ಯಾಸ್ ರಿಟನ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ತೇಜಸ್ವಿ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ದೊರೆತಿದೆ. ಸೊ ದೀಸ್ ಆರ್ ದ ಅವಾರ್ಡ್ಸ್ ಹಿ ಹ್ಯಾಸ್ ಗಾಟ್. That is Karnataka Sahitya Academy Prashasti, Kendra Sahitya Academy Prashasti, and Bharatiya Bhasha Parishat Prashasti he has received. ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಪಂಪ ಪ್ರಶಸ್ತಿ ನೀಡಲಾಗಿದೆ. He also received ಪಂಪ ಅವಾರ್ಡ್. ತೇಜಸ್ವಿ ಅವರು ಏಪ್ರಿಲ್ 5, 2007 ನಿಧನರಾದರು. ಸೊ ಹಿ ಎಕ್ಸ್ಪೈರ್ಡ್ ಆನ್ ಏಪ್ರಿಲ್ 5th 2007. ಪ್ರವೇಶ, that is a small write-up on this lesson. ಕನ್ನಡದ ಪ್ರಖ್ಯಾತ ಸಾಹಿತಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಪ್ರಸಿದ್ಧ ಮಿಲೇನಿಯಂ ಸರಣಿಯ ಪುಸ್ತಕಗಳಲ್ಲಿ 5ನೆಯ ಪುಸ್ತಕ ನೆರೆಹೊರೆ ಗೆಳೆಯರು. This writer K.P. Purnachandra, he has written a very famous series of books called as Millennium Sarani. In that series of book, the 5th book, 5ನೆಯ ಪುಸ್ತಕ ನೆರೆಹೊರೆ ಗೆಳೆಯರು. ಅದರಲ್ಲಿ ಒಂದು ಬರೆಹ, 3 ಇರುವೆಗಳು. ಸೊ ಇನ್ ದಟ್ 5th book of the series which is called as ನೆರೆಹೊರೆ ಗೆಳೆಯರು, in that 3 ಇರುವೆಗಳು, in that it one part is 3 ಇರುವೆಗಳು. ಇದರಲ್ಲಿ ತೇಜಸ್ವಿಯವರು ಒಂದು ಪ್ರಸಂಗವನ್ನು ಹೀಗೆ ವಿವರಿಸುತ್ತಾರೆ. ಸೊ ಇನ್ that the ತೇಜಸ್ವಿ he explains one particular incident here. ಒಂದು ದಿನ ನಾನು ನನ್ನ ತಮ್ಮ ಚೈತ್ರ ಮೈಸೂರಿನಲ್ಲಿ ಮನೆ ಮುಂದೆ ಇದ್ದ ಪೆನ್ನೆರಳು ಮರ ಹತ್ತಿ ಹಣ್ಣುಗಳಿವೆಯೇ ಎಂದು ಹುಡುಕುತ್ತಿದ್ದಾಗ ಇದ್ದಕ್ಕಿದ್ದಂತೆ ಇರುವೆಗಳ ದಂಡೊಂದು ನಮ್ಮ ಮೇಲೆ ಎರಗಿತು. ಸೊ ಒಂದು ದಿನ, ಒನ್ ಡೇ, ನನ್ನ ತಮ್ಮ, ಹಿಸ್ ಯಂಗರ್ ಬ್ರದರ್ ಚೈತ್ರ, ಮೈಸೂರಿನಲ್ಲಿ ಮನೆ. ಸೊ ದೇರ್ ಹೌಸ್ ವಾಸ್ ಇನ್ ಮೈಸೂರ್. ಇನ್ ಫ್ರಂಟ್ ಆಫ್ ದ ಹೌಸ್ ದೇರ್ ವಾಸ್ ಅ ಪೆನ್ನೆರಳು ಮರ. ದೇರ್ ವಾಸ್ ಒನ್ ಟ್ರೀ ದೇರ್. ಹತ್ತಿ, ದೇ ಕ್ಲೈಂಬ್ಡ್ ದ ಟ್ರೀ. ಹಣ್ಣುಗಳಿವೆಯೇ ಎಂದು ಹುಡುಕುತ್ತಿದ್ದಾಗ, ಸೊ ದೇ ಕ್ಲೈಂಬ್ ದ ಟ್ರೀ ಆ್ಯಂಡ್ ದೇ ವರ್ ಸರ್ಚಿಂಗ್ ಫಾರ್ ದ ಫ್ರೂಟ್ಸ್ ದೇರ್. ಇದ್ದಕ್ಕಿದ್ದಂತೆ ಸಡನ್ಲಿ ಇರುವೆಗಳ ದಂಡೊಂದು ನಮ್ಮ ಮೇಲೆ ಎರಗಿತು. ಸಡನ್ಲಿ ವಾಟ್ ಹ್ಯಾಪನ್ಡ್ ವೆನ್ ದೇ ಕ್ಲೈಂಬ್ ದ ಟ್ರೀ?
ಇರುವೆಗಳ ದಂಡೊಂದು. ದಂಡು ಮೀನ್ಸ್ ಅ ಫೋರ್ಸ್. ಓಕೆ, ಯು ಕ್ಯಾನ್ ಸೇ ಆರ್ಮಿ ಆಫ್ ಆ್ಯಂಡ್ಸ್. ದೇ ಫೆಲ್ ಆನ್ ದೆಮ್. ನಮ್ಮ ಮೇಲೆ ಎರಗಿತ್ತು. ದೇ ಅಟ್ಯಾಕ್ಟ್ ದೆಮ್. ಮರದ ಮೇಲೆ ಎಲ್ಲಿಂದ ಬಂತು ಇರುವೆ ಎಂದು ಅತ್ತಿತ್ತ ನೋಡಿದೆ. ಸೊ ಹಿ ಸರ್ಚ್ಡ್, ಮರದ ಮೇಲೆ, ಆನ್ ದ ಟ್ರೀ, ಫ್ರಮ್ ವೇರ್ ಡಿಡ್ ದೀಸ್ ಆ್ಯಂಡ್ಸ್ ಕಮ್? ಐ ಸಾ ಹಿಯರ್ ಆ್ಯಂಡ್ ದೇರ್ ಸರ್ಚಿಂಗ್ ಫಾರ್ ದ ಸೋರ್ಸ್. ಕೊಂಬೆಗಳ ಮೇಲೆ ಸಾಲು ಸಾಲಾಗಿ ಕೆಂಪು ಇರುವೆಗಳು ನಮ್ಮತ್ತ ನುಗ್ಗುತ್ತಿದ್ದವು. ಸೊ ಕೊಂಬೆಗಳ ಮೇಲೆ, ಆನ್ ದ ಬ್ರಾಂಚಸ್ ಆಫ್ ದ ಟ್ರೀ, ಸಾಲು ಸಾಲಾಗಿ, ಇನ್ ಲೈನ್ಸ್, ರೆಡ್ ಆ್ಯಂಡ್ಸ್ ವೆರ್ ಕಮಿಂಗ್ ಟುವರ್ಡ್ಸ್ ದೆಮ್. ಅಲ್ಲದೆ ನಮ್ಮ ತಲೆಯ ಮೇಲೆ ಎಲೆಗಳನ್ನೇ ಸುತ್ತಿ ಮಾಡಿದ ದೊಡ್ಡ ಗಂಟಿನಿಂದ ಇರುವೆಗಳು ತುಪ್ಪು ತುಪ್ಪು ಉದುರುತ್ತಿದ್ದವು. ಸೊ ಅಲ್ಲದೆ ನಮ್ಮ ತಲೆಯ ಮೇಲೆ ಮೀನ್ಸ್ ಅಬೌವ್ ದಿಯರ್ ಹೆಡ್, ಎಲೆಗಳನ್ನೇ ಸುತ್ತಿ ಮಾಡಿದ ದೊಡ್ಡ ಗಂಟಿನಿಂದ. ಸೊ ದೆರ್ ವಾಸ್ ಅ ಸ್ಮಾಲ್ knot kind of thing or a pouch kind of thing which was made out of leaves. So from there ಇರುವೆಗಳು ತುಪ್ಪು ತುಪ್ಪು ಉದುರುತ್ತಿದ್ದವು. ಸೊ ದೇ ವೇರ್ ಆಲ್ ದ ants were falling from that particular pouch which was made up of leaves. ಸಾವಿರಾರು ಇರುವೆಗಳು ಇದ್ದುದರಿಂದ ಕಚ್ಚುತ್ತಿದ್ದ ಅವನ್ನು ಹೊಸಕಿ ಹಾಕಿ ಮುಯಿ ತೀರಿಸಲು ಸಾಧ್ಯವಿರಲಿಲ್ಲ. ಸೊ ಸಾವಿರಾರು ಇರುವೆಗಳು, ಥೌಸಂಡ್ಸ್ ಆಫ್ ಆ್ಯಂಡ್ಸ್ ವೆರ್ ದೇರ್. ಸೊ ದೇ ವೇರ್ ಬೈಟಿಂಗ್, ಕಚ್ಚುತ್ತಿದ್ದ ಅವನ್ನು. ಸೊ ದೇ ವೇರ್ ಬೈಟಿಂಗ್ ದೆಮ್. ಸೊ ಅವನ್ನು ಹೊಸಕಿ ಹಾಕಿ ಮುಯಿ ತೀರಿಸಲು. ಸೊ ಹೊಸಕಿ ಹಾಕಿ ಮೀನ್ಸ್ ದೇ ವೇರ್ ಟ್ರೈಂಗ್ ಟು ಪುಷ್ ದೋಸ್ ಆ್ಯಂಡ್ಸ್ ಅವೇ. ಮುಯಿ ತೀರಿಸಲು ಸಾಧ್ಯವಿರಲಿಲ್ಲ. ಸೊ ದೇ couldn't take any action for this injury. They couldn't push all the ants out over there. ಸೊ ಕೊಂಬೆಯಿಂದ ಒಂದೇ ಏಟಿಗೆ ಕೆಳಗೆ ಹಾರಿ ಕೈಯೆಲ್ಲ ಮುತ್ತಿಕೊಂಡು ಕಚ್ಚುತ್ತಿದ್ದ ಇರುವೆಗಳನ್ನು ಕೊಡವಿಕೊಂಡೆವು. ಸೊ ಸಾಧ್ಯವಿರಲಿಲ್ಲ. ದೇ ಕುಡೆಂಟ್ ಪುಷ್ ದ ಆ್ಯಂಡ್ಸ್ ಅವೇ. ಸೊ ವಾಟ್ ಡಿಡ್ ದೇ ಡೂ? ಒಂದೇ ಏಟಿಗೆ ಕೆಳಗೆ ಹಾರಿ, ದೇ ಜಂಪ್ಡ್ ಡೌನ್ ಫ್ರಮ್ ದ ಟ್ರೀ ಆ್ಯಂಡ್ ಕೈಯೆಲ್ಲ ಮುತ್ತಿಕೊಂಡು. ಸೊ ಆ್ಯಂಡ್ಸ್ ವೇರ್ ಆಲ್ ಓವರ್ ದೆಮ್, ಆನ್ ದಿಯರ್ ಬಾಡಿ, ಆನ್ ದಿಯರ್ ಹ್ಯಾಂಡ್ಸ್, ಎವ್ರಿವೇರ್, ಆ್ಯಂಡ್ ದೇ ವೇರ್ ಬೈಟಿಂಗ್ ದೆಮ್. ಕಚ್ಚುತ್ತಿದ್ದ ಇರುವೆಗಳನ್ನು ಕೊಡವಿಕೊಂಡೆವು. ಕೊಡುವುದು ಮೀನ್ಸ್ ದೇ ಶಿಕ್ ದ ಆ್ಯಂಡ್ಸ್ ಔಟ್ ಫ್ರಮ್ ದೇರ್ ಬಾಡಿ. ಗೂಡಿನಿಂದ ಇರುವೆಗಳು ಹೊರಬಂದು ಗೂಡಿನ ಮೇಲೆಲ್ಲ ನೆರೆದಿದ್ದರಿಂದ ಹಸುರೆಲೆಗಳನ್ನು ಅಂಟಿಸಿ ಮಾಡಿದ ಗೂಡು ಈಗ ಕೆಂಪಗೆ ಕಾಣುತ್ತಿತ್ತು. ಸೊ ಗೂಡಿನಿಂದ ಇರುವೆಗಳು ಹೊರಬಂದು. ಸೊ ದೋಸ್ ಪೌಚ್ ವಿಚ್ ವಾಸ್ ಮೇಡ್ ಅಬೌಟ್ ದ ಲೀವ್ಸ್ ವಾಸ್ ದ ನೆಸ್ಟ್ ಆಫ್ ದಿ ants. So all the ants came outside and they spread all over that nest. So the green leaves suddenly started looking red in color. ಕೆಂಪಗೆ ಕಾಣುತ್ತಿತ್ತು. ಅಂಗಿಯ ಒಳಗೆ, ಚಡ್ಡಿಯ ಒಳಗೆ ಎಲ್ಲ ಕಡೆಯೂ ಸೇರಿಕೊಂಡು ಕಚ್ಚುತ್ತಿದ್ದ ಅವನ್ನು ಆ ಮರದಿಂದ ಹೇಗಾದರೂ ಉಚ್ಚಾಟಿಸಲೇಬೇಕೆಂದು ದೃಢ ನಿಶ್ಚಯ ಮಾಡಿ. ಸೊ ದೀಸ್ ants were all over them. ಸೊ ಇಟ್ ವಾಸ್ ಅಂಗಿಯ ಒಳಗೆ, ಇನ್ಸೈಡ್ ದಿಯರ್ ಡ್ರೆಸ್ಸಸ್, ಚಡ್ಡಿಯ ಒಳಗೆ, ಇನ್ಸೈಡ್ ದಿಯರ್ ಶಾರ್ಟ್ಸ್, ಎಲ್ಲ ಕಡೆಯೂ ಸೇರಿ ಆಲ್ ಓವರ್ ದಿಯರ್ ಬಾಡಿ ದೀಸ್ ants were there and they were biting. ಕಚ್ಚುತ್ತಿತ್ತ ಅವನ್ನು ಆ ಮರದಿಂದ ಹೇಗಾದರೂ ಉಚ್ಚಾಟಿಸಲೇಬೇಕೆಂದು ದೃಢ ನಿಶ್ಚಯ ಮಾಡಿ. ಸೊ ದೇ ಡಿಸೈಡೆಡ್ ದೀಸ್ ants, no, we should push them out of the tree. ಓಕೆ, ಸೊ ಉಚ್ಚಾಟಿಸಲು ಮೀನ್ಸ್ ಟು ಡ್ರೈವ್ ದೆಮ್ ಔಟ್. ದೃಢ ನಿಶ್ಚಯ ಮಾಡಿ, ದೇ ಕೇಮ್ ಟು ಅ ವೆರಿ ಸ್ಟ್ರಾಂಗ್ ಡಿಸಿಷನ್, ಮಸ್ಟ್ ರಿಮೂವ್ ದೋಸ್ ಆ್ಯಂಡ್ಸ್ ಫ್ರಮ್ ದ ಟ್ರೀ. ಮರವನ್ನು ಗಟ್ಟಿಯಾಗಿ ಹಿಡಿದು, ಸೊ ದೇ ಹೆಲ್ಡ್ ದ ಟ್ರೀ ಟೈಟ್ಲಿ, ಅಲ್ಲಾಡಿಸತೊಡಗಿದೆವು. ದೇ ಸ್ಟಾರ್ಟೆಡ್ ಶೇಕಿಂಗ್ ದ ಟ್ರೀ. ಆಗ ಗೂಡಿನಿಂದ ಧಾರಾಕಾರವಾಗಿ ಇರುವೆಗಳು ಹೊರಬಂದು ದಾಳಿಗೆ ಸಜ್ಜಾದವು. ಸೊ ವೆನ್ ದೇ ಶುಕ್ ದ ಟ್ರೀ, ವಾಟ್ ಹ್ಯಾಪನ್ಸ್? ದ ants started falling heavily on the ground. From the tree, the ants started falling heavily. They were pouring, you can say, they were falling on the ground. And what did they do? ಇರುವೆಗಳು ಹೊರಬಂದು, they came out and ದಾಳಿಗೆ ಸಜ್ಜಾದವು. They were ready to attack them. ನಮ್ಮ ಪ್ರಯತ್ನ ಸತತವಾಗಿ ಮುಂದುವರಿಯಿತು. ಸೊ ದೇರ್ ಅಟೆಂಪ್ಟ್ ಕಂಟಿನ್ಯೂಸ್ಲಿ ದೇ ಕಂಟಿನ್ಯೂಡ್ ಶೇಕಿಂಗ್ ದ ಟ್ರೀ. ಓಕೆ, ಗೂಡಿಗೆ ಅಂಟಿಸಿದ ಎಲೆಗಳು ಬೇರೆ ಬೇರೆಯಾಗಿ ಇರುವೆಗಳು
ಎಲ್ಲ ಉದುರಿ ಬಿದ್ದು ಹರಿದಾಡತೊಡಗಿದವು. ಸೊ ವೆನ್ ದೇ ಸ್ಟಾರ್ಟೆಡ್ ಕಂಟಿನ್ಯೂ ಟು ಶೇಕ್ ದ ಟ್ರೀ, ಆಲ್ ದ ಆ್ಯಂಡ್ಸ್ ಫೆಲ್ ಡೌನ್. ಓಕೆ, ಆ್ಯಂಡ್ ದೇ ವೆರ್ ಸ್ಪ್ರೆಡ್ ಆಲ್ ಓವರ್ ದಿ ಗ್ರೌಂಡ್. ಇರುವೆಗಳಿಗೆ ತಕ್ಕ ಶಾಸ್ತ್ರಿಯಾಯಿತೆಂದು ನಮಗೆ ಸಮಾಧಾನವಾಯಿತು. ಸೊ ಸಮಾಧಾನ, ದೇ ವೆ ಸ್ಯಾಟಿಸ್ಫೈಡ್ ದ್ಯಾಟ್ ದೇ ಟಾಟ್ ಒನ್ ಲೆಸನ್ ಟು ದ ಆ್ಯಂಡ್ಸ್. ನಮ್ಮ ತಂದೆಯವರಿಗೆ ನಾವು ಈ ವಿಷಯ ತಿಳಿಸಿದಾಗ, ಸೊ ದೇ ವೆಂಟ್ ಹೋಮ್ ಆ್ಯಂಡ್ ದೇ ಟೋಲ್ಡ್ ದಿಯರ್ ಫಾದರ್ ವಾಟ್ ಹ್ಯಾಪೆಂಡ್. ಅವು ಜಗಲಿ ಇರುವೆಗಳೆಂದು ಮಲೆನಾಡಿನಲ್ಲಿ ಅವುಗಳ ಮೊಟ್ಟೆ ಮರಿಗಳನ್ನೆಲ್ಲ ಹಿಡಿದು ಅರೆದು ಚಟ್ನಿ ಮಾಡಿ ಊಟಕ್ಕೆ ನಂಚಿಕೊಳ್ಳುತ್ತಾರೆಂದು ಹೇಳಿದರು. ಸೊ ವೆನ್ ದೇ ಟೋಲ್ಡ್ ದ ಫಾದರ್ ಸೇಸ್ ದೇ ಆರ್ ಜಗಲಿ ಇರುವೆಗಳು. ಸೊ he tells them these ants are called as ಜಗಲಿ ಇರುವೆ, and they are famous in Malenadu. Malenadu is a coastal area in Karnataka, and what these people do, they ಮೊಟ್ಟೆ eggs of these ants and ಮರಿಗಳನ್ನೆಲ್ಲ, means they take the eggs of the ants and they ಅರೆದು, they grind them and make a dish called a chutney. ಓಕೆ, ಮಾಡಿ ಊಟಕ್ಕೆ ನಂಚಿಕೊಳ್ಳುತ್ತಾರೆಂದು ಹೇಳಿದರು. ಸೊ he said they make chutney out of these ants and their eggs and they use it when they are eating food. ಅವರೇ ವಿವರಿಸಿದಂತೆ, ಆಸ್ their father describes, ಮಲೆನಾಡಿನ ಪ್ರಿಯ ಇರುವೆಗಳ ಪರಿಚಯ, as the father describes about these ants, which is very famous or very likable in Malenadu, ಈ ಜಗಲಿ ಇರುವೆ ಪಾಠ. So as the father describes, it is written in this lesson. ಇರುವೆಗಳ ವರ್ಗದಲ್ಲೇ, so among the group of ants, ಅದ್ಭುತವೆಂದು ವರ್ಣನೆಗೊಳ್ಳಲಾಗಿರುವ ಚಗಲಿ ಇರುವೆಗಳು ಮಲೆನಾಡಿಗರಿಗೆ ಚಿರಪರಿಚಿತ. So among the ants, these ants are very special. Adbhuta, amazing ants these are, and they are called as ಜಗಲಿ ಇರುವೆಗಳು, and these are very well known in Malenadu people, among Malenadu people. ಇವು ಕಾಡಿನಲ್ಲಿ, ತೋಟದಲ್ಲಿ ಅಗಾಧವಾದ ಗೂಡುಗಳನ್ನು ಕಟ್ಟಿಕೊಂಡು ವಾಸಿಸುತ್ತವೆ. ಸೊ ವೇರ್ ಡು ದೀಸ್ ಆ್ಯಂಡ್ಸ್ ಸ್ಟೇ? ದೇ ಸ್ಟೇ ಇನ್ ದ ಫಾರೆಸ್ಟ್. ಇವು ಕಾಡಿನಲ್ಲಿ, ತೋಟದಲ್ಲಿ, ತೋಟ ಇಸ್ ದ ಫಾರ್ಮ್ಸ್. ಓಕೆ, ಅಗಾಧವಾದ means enormously, they build their nest in the trees and they live there. ಕಟ್ಟಿಕೊಂಡು ವಾಸಿಸುತ್ತವೆ. ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವ ಗೂಡುಗಳನ್ನು ಕೊಟ್ಟೆ ಎನ್ನುತ್ತಾರೆ. ಸೊ ವಾಟ್ ಡು ದೇ ಡೂ? ಹೌ their nest is built? They join the leaves of the tree and they build one goodu, like one pouch. Okay, and that is called as kotte. So the nest of these ants is called as kotte. So you should know this word here. ಅತ್ಯಂತ ಸಂಕೀರ್ಣ ಸಂದೇಶಗಳನ್ನು ತಿಳಿಸಬಲ್ಲ ಭಾಷೆ ಅಥವಾ ಸಂವಹನ ಮಾಧ್ಯಮ ಇಲ್ಲದೆ ಈ ಇರುವೆಗಳು ಇಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವಿಲ್ಲ. ಅತ್ಯಂತ ಸಂಕೀರ್ಣ ಮೀನ್ಸ್ ಕಾಂಪ್ಲೆಕ್ಸ್. ಸಂದೇಶ ಇಸ್ ಮೆಸೇಜ್, ಕಾಂಪ್ಲೆಕ್ಸ್ ಮೆಸೇಜ್. ತಿಳಿಸಬಲ್ಲ ಭಾಷೆ. So these ants will communicate with each other in a very complex manner. Okay, the language. Athava samvahana means it is called communication. Okay, madhyama illade, without this mode of communication, that is a complex communication between these ants, ಇಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಡೂ ಸೋ ಮಚ್ ಆಫ್ ವರ್ಕ್ ಎನ್ನುವುದು ಇದರಿಂದ ತಿಳಿದು ಬರುತ್ತದೆ. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಸೀಯಿಂಗ್ ದ ನೆಸ್ಟ್ ಇಟ್ ಸೆಲ್ಫ್, ದ್ಯಾಟ್ ವಿದೌಟ್ ದ communication, this much building such a nest is not possible. ಸಂಘಜೀವಿಗಳಾದ ಈ ಇರುವೆಗಳು, ಸಂಘಜೀವಿ ಮೀನ್ಸ್ ದೇ ಲಿವ್ ಇನ್ ಅ ಕಮ್ಯುನಿಟಿ, ಇನ್ ಗ್ರೂಪ್ಸ್. ಇಡೀ ಗೂಡು ಒಂದೇ ಎನ್ನುವಷ್ಟು ಶಿಸ್ತಿನಿಂದ ವರ್ತಿಸುತ್ತವೆ. ಎಂಟೈರ್ ಗ್ರೂಪ್ ಆಫ್ ಆ್ಯಂಡ್ಸ್, ದೇ ಲಿವ್ ಇನ್ ಅ ವೆರಿ ಡಿಸಿಪ್ಲಿನ್ಡ್ ವೇ. ಉದಾಹರಣೆ ಎಕ್ಸಾಂಪಲ್. ಸೊ ದಿಸ್ ಎಕ್ಸಾಂಪಲ್ ಇಸ್ ಟು ಶೋ ಹೌ ಡಿಸಿಪ್ಲಿನ್ಡ್ ವೇ ದೇ ಲಿವ್. ಇವು ಕೊಟ್ಟೆಗಳನ್ನು ರಚಿಸುವ ರೀತಿಯನ್ನೇ ನೋಡಿ. ಸೊ ದ ಆಥರ್ ಇಸ್ ಟೆಲಿಂಗ್, ನೌ ಸಿ ದ ವೇ ದೇ ಬಿಲ್ಡ್ ದ ನೆಸ್ಟ್ ಇಟ್ ಸೆಲ್ಫ್ ವಿಲ್ ಟೆಲ್ ಯು ಹೌ ಡಿಸಿಪ್ಲಿನ್ಡ್ ದೇ ಆರ್. ಒಂದು ಕೊಂಬೆಯ ಎಲೆಗಳನ್ನು ಬಗ್ಗಿಸಿ ಒಂದಕ್ಕೊಂದು ತಾಗಿಸಿ
ಹೊಲಿದಿರುತ್ತವೆ. ಸೊ ಹೌ ಆರ್ ದೇ ನೆಸ್ಟ್ ಬಿಲ್ಡ್? ಒಂದು ಕೊಂಬೆಯ ಎಲೆಯನ್ನು, ದಟ್ ಈಸ್ ಒನ್ ಲೀಫ್ ಫ್ರಮ್ ಒನ್ ಬ್ರಾಂಚ್, ದೇ ಬೆಂಡ್ ದಟ್ ಲೀಫ್ ಆ್ಯಂಡ್ ಒಂದಕ್ಕೊಂದು ತಾಗಿಸಿ, ದೇ ಬೆಂಡ್ ದ ಲೀಫ್ ಆ್ಯಂಡ್ ದೇ ಜಾಯಿನ್ ದ ಟೂ ಲೀವ್ಸ್. ಹೊಲಿದಿರುತ್ತವೆ ಮೀನ್ಸ್ ಇಟ್ಸ್ ಲೈಕ್ ಆಸ್ ದೇ ಹ್ಯಾವ್ ಸ್ಟಿಚ್ಡ್ ದ ಟೂ ಲೀವ್ಸ್. ನಮಗೆ ಹೊರಗಿನಿಂದ ನೋಡಿದಾಗ ಇದೇನು ಮಹಾ ಅನಿಸಬಹುದು. ಸೊ ನಮಗೆ ಫಾರ್ ಅಸ್ ವೆನ್ ವಿ ಸಿ ಫ್ರಮ್ ಔಟ್ಸೈಡ್, ಹೊರಗಿನಿಂದ ನೋಡಿದಾಗ ಹೌ ಡು ವಿ ಫೀಲ್? ವಾಟ್ ಇಸ್ ಸೊ ಗ್ರೇಟ್ ಅಬೌಟ್ ದಿಸ್? ವಿ ಫೀಲ್ ದ್ಯಾಟ್ ಇದೇನು ಮಹಾ ಅನಿಸುತ್ತಬಹುದು. ಆದರೆ ಇರುವೆಯಂತಹ ಅತ್ಯಂತ ಸಣ್ಣ ಶರೀರದ ಪ್ರಾಣಿ, ಸೊ ದಿಸ್ ಇಸ್ ಇರುವೆ, ದಟ್ ಇಸ್ ದ ಆ್ಯಂಟ್. ಹೌ ಸ್ಮಾಲ್ ಇಟ್ ಇಸ್, ಸಣ್ಣ ಶರೀರ ಮೀನ್ಸ್ ಬಾಡಿ. ಸೊ ಸಣ್ಣ ಶರೀರದ ಪ್ರಾಣಿ ಅದರ 100 ಪಟ್ಟು ವಿಸ್ತಾರವಾಗಿಯೂ ಬಲವಾಗಿಯೂ ಇರುವ ಎಲೆಗಳನ್ನು ಬಗ್ಗಿಸುವುದು ಹೇಗೆ? ಸೊ ದ ಲೀವ್ಸ್ ಆರ್ 100 times bigger than that of the ants. ಓಕೆ, ಸೊ 100 ಪಟ್ಟು ವಿಸ್ತಾರವಾಗಿಯೂ ಬಲವಾಗಿಯೂ, ದ ಲೀವ್ಸ್ ಆರ್ ಸ್ಟ್ರಾಂಗರ್ ಆಲ್ಸೋ, ಬಿಗರ್ ಆಲ್ಸೋ ದ್ಯಾನ್ ದೀಸ್ ಆ್ಯಂಟ್ಸ್. ಎಲೆಗಳನ್ನು ಬಗ್ಗಿಸುವುದು ಹೇಗೆ? ಹೌ ಡಿಡ್ ದೇ ಬೆಂಡ್ ದೋಸ್ ಲೀವ್ಸ್ ವಿಚ್ ಇಸ್ ಮಚ್ ಬಿಗರ್ ದೆನ್ ದ್ಯಾಮ್ ಆ್ಯಂಡ್ ಸ್ಟ್ರಾಂಗರ್ ದೆನ್ ದೆಮ್. ಯಾವ ಎಲೆಗಳನ್ನು ಬಗ್ಗಿಸಬೇಕಾಗಿದೆಯೋ ಆ ಎಲೆಯ ಮೇಲೆ ನಾವು ದೇ ಆರ್ ಎಕ್ಸ್ಪ್ಲೈನಿಂಗ್ ಹೌ ದೇ ಆರ್ ಬೆಂಡಿಂಗ್ ದ ಲೀವ್ಸ್. ಯಾವ ಎಲೆಗಳನ್ನು ಬಗ್ಗಿಸಬೇಕಾಗಿದೆಯೋ, ವಿಚ್ ಲೀಫ್ ದೇ ವಾಂಟ್ ಟು ಬೆಂಡ್, ಆ ಎಲೆಯ ಮೇಲೆ 100 ಇರುವೆಗಳು ಜಮಾಯಿಸುತ್ತವೆ. ಸೊ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಲೀಫ್ 100 hundreds of ants will go and gather there, ಜಮಾಯಿಸುತ್ತವೆ. ಅನಂತರ ಆಫ್ಟರ್ ದೇ ಗ್ಯಾದರ್ ದೇರ್ ವಾಟ್ ದೇ ಡೂ, ಒಂದರ ಕಾಲು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿಳಿಯುತ್ತವೆ. ನಾವು ಸಿ ವಾಟ್ ದೇ ಆರ್ ಡೂಯಿಂಗ್, they gather on the leaf and then holding each other's legs, they start hanging. So if one ant is here, it will catch the feet of another ant and again one more ant will hang. So like this they form the chain there. ಒಂದರ ಕಾಲು ಒಂದು ಹಿಡಿದುಕೊಂಡು, they hold the legs of another ant and ಜೋತಾಡುತ್ತಾ ಕೆಳಗಿಳಿಯುತ್ತವೆ. So in hanging way they start forming one chain, they get down. ಕೆಳಗಿನ ಎಲೆಯ ಅಂಚು ಸಿಕ್ಕಿದ ಕೂಡಲೇ, ಸೊ ವೆನ್ ದೇ ಹ್ಯಾಂಗ್ ಡೌನ್ ಲೈಕ್ ದಿಸ್ ಫಾರ್ಮಿಂಗ್ ಆನ್ ಆ್ಯಂಟ್ ಚೈನ್, ದೇ ವಿಲ್ ರೀಚ್ ಅನದರ್ ಲೀಫ್, ನೋ? ಸೊ ವೆನ್ ದೇ ರೀಚ್ ದ ಎಡ್ಜ್ ಆಫ್ ದಿ ನೆಕ್ಸ್ಟ್ ಲೀಫ್, ವಾಟ್ ಹ್ಯಾಪನ್ಸ್? ಅಂಚು ಸಿಕ್ಕಿದ ಕೂಡಲೇ ನೇತಾಡುವ ದಾರದ ಕೊನೆಯಲ್ಲಿರುವ ಇರುವೆ ಎಲೆಯ ಅಂಚನ್ನು ಹಿಡಿಯುತ್ತದೆ. ಸೊ ವೆನ್ ದೇ ಫಾರ್ಮ್ ಅ ಆ್ಯಂಟ್ ಚೈನ್ ಆ್ಯಂಡ್ ದೇ ಗೆಟ್ ಡೌನ್, they will reach the next leaf, no? So the last ant will catch hold of that leaf. So ಹಿಡಿಯುತ್ತದೆ. ಮೇಲಿನಿಂದ ಕೆಳಗೆ ನೇತಾಡಿಕೊಂಡಿರುವ ಹಲವಾರು ದಾರಗಳು ನಿರ್ಮಾಣವಾದ ಕೂಡಲೇ ನೀಡಿರುವ ತಮ್ಮ ಕೈ ಕಾಲುಗಳನ್ನು ಎಲ್ಲ ಇರುವೆಗಳು ನಿಧಾನವಾಗಿ ಮಡಚುತ್ತವೆ. So here they are saying, so once the ant reaches the next leaf, that's the last ant will catch the next leaf. So like this they are forming halavaru daragalu. Many chains they form like this. Ant chains they form like this. So as soon as they hold the next leaf, what they do? ತಮ್ಮ ಕೈ ಕಾಲುಗಳನ್ನು, their hands and legs which are stretched, they slowly, ಎಲ್ಲ ಇರುವೆಗಳು ನಿಧಾನವಾಗಿ ಮಡಚುತ್ತವೆ. Slowly they start folding their hands and legs. So what happens? The ant chain becomes smaller. Okay, so when that happens, the two leaves will come close together. ದಾರದ ಸೆಳೆತಕ್ಕೆ, for the pull of this ant chain, ಎಲೆ ಮೆಲ್ಲಗೆ ಕೆಳಗೆ ಬಾಗುತ್ತದೆ. ಸೊ when they pull, for the pull of these ant chains, the leaf starts bending. ಮೊದಲ ಇರುವೆಗಳ ದಾರ ಸಂಕುಚಿಸಿ, first batch of ant chain does this. What happens? ಸಂಕುಚಿಸುವುದು means they will compress, means they will shorten themselves. The ant chain shortens and the leaf starts bending. ಎಲೆ ಕೆಳಗೆ ಬಾಗಿರಬೇಕಾದರೆ, so as the leaf is bending, ಮತ್ತೆ ಎರಡನೆಯ ಸುತ್ತು
ಹೊತ್ತಿನ ಇರುವೆಗಳ ದಾರ ನಿರ್ಮಾಣವಾಗುತ್ತದೆ. ಸೊ ಆಸ್ ದ ಫಸ್ಟ್ ರೌಂಡ್ ಆಫ್ ants are compressing the chain, second batch of the ants will go on that leaf and they will start forming the chain again, and they will do the same thing. They'll repeat the process. ಮೊದಲನೆಯ ಸರಣಿ ಎಳೆದು ಹಿಡಿದಿರುವ ಎಲೆಯಿಂದ ಮತ್ತೊಂದು ಸುತ್ತಿನ ದಾರಗಳು ಬಂದು ಎಲೆಯನ್ನು ಮತ್ತಷ್ಟು ಕೆಳಗೆ ಎಳೆಯುತ್ತವೆ. ಸೊ ದ ಸೆಕೆಂಡ್ ಬ್ಯಾಚ್ ಆಫ್ ants again they form the ant chain, and they'll also compress the ant chain by shortening their hands and legs which are stretched, and they bring it further down. ಕೆಳ ಹೊತ್ತಿನಲ್ಲೇ ಆ ಎಲೆಯನ್ನು ಪೊಟ್ಟಣದಂತೆ ಬಗ್ಗಿಸಿ ಕೆಳಗಿನ ಎಲೆಗೆ ಒತ್ತಿ ಹಿಡಿಯುತ್ತವೆ. ಸೊ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಕೆಲ ಹೊತ್ತಿನಲ್ಲಿ, ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್? ದ ಎಲೆಯನ್ನು ಪೊಟ್ಟಣದಂತೆ ಬಗ್ಗಿಸಿ, ಲೈಕ್ ಅ ಪಾಕೆಟ್, ದೇ ಬೆಂಡ್ ದ ಲೀಫ್, ಕೆಳಗಿನ ಎಲೆಗೆ ಒತ್ತಿ ಹಿಡಿಯುತ್ತದೆ. ಸೊ ದೇ ಹೋಲ್ಡ್ ದಟ್ ಲೀಫ್ ವಿತ್ ದ another leaf very strongly. ಹಲಸಿನ ಮತ್ತು ಮಾವಿನ ಮರದಲ್ಲಿ, ದಟ್ ಈಸ್ ಹಲಸಿನ ಇಸ್ ಅ ಜಾಕ್ ಫ್ರೂಟ್ ಟ್ರೀ, ಮಾವಿನ ಮೀನ್ಸ್ ಮ್ಯಾಂಗೋ ಟ್ರೀ. ಮರದಲ್ಲಿ ನೇತಾಡುತ್ತಿರುವ, ವಿಚ್ ಇಸ್ ಹ್ಯಾಂಗಿಂಗ್, ಸಾಮಾನ್ಯ ಗಾತ್ರದ ಚಗಲಿಕೊಟ್ಟೆಯ ಚಿಕ್ಕೆಲೆಗಳು. ಇನ್ ಮ್ಯಾಂಗೋ ಟ್ರೀ ಆ್ಯಂಡ್ ಜಾಕ್ ಫ್ರೂಟ್ ಟ್ರೀ ಯು ಗೆಟ್ ಟು ಸಿ ದ ನಾರ್ಮಲ್ ಸೈಜ್ಡ್ ಕೊಟ್ಟೆ, ದಟ್ ಈಸ್ ದ ನೆಸ್ಟ್ ಆಫ್ ದೀಸ್ ಆ್ಯಂಡ್ಸ್. ಚಗಲಿಕೊಟ್ಟೆ ಚಿಕ್ಕೆಲೆಗಳು, ದಟ್ ಇಸ್ ಅ ಸ್ಮಾಲ್ ಲೀವ್ಸ್, ಒಂದಕ್ಕೊಂದು ತಾಗುತ್ತಿದ್ದಂತೆಯೇ, ಆಸ್ ದ ಲೀವ್ಸ್ ಟಚ್ ಈಚ್ ಅದರ್, ಇರುವೆಗಳು ತಮ್ಮ ಹಳೆ ಗೂಡಿಗೆ ಓಡಿ. ಸೊ ದೀಸ್ as soon as the leaves touch each other, what these ants do? They run to their old house, old nest, ಹಳೆ ಗೂಡಿಗೆ ಓಡಿ ಅಲ್ಲಿ ಇನ್ನು ಕೋಶಾವಸ್ಥೆಯಲ್ಲಿರುವ ಲಾರ್ವಾಗಳನ್ನು ತಮ್ಮ ದವಡೆಯಲ್ಲಿ ಮೃದುವಾಗಿ ಹಿಡಿದು, what do? They run back to their old house and they get one larva, okay, which is still in a cocoon shape, small larva they get. Okay, so ಕೋಶಾವಸ್ಥೆಯಲ್ಲಿರುವ ಲಾರ್ವಾ, how they get them? ತಮ್ಮ ದವಡೆಯಲ್ಲಿ, ದವಡೆ means in their jaw, they hold them. How they hold? ಮೃದುವಾಗಿ ಹಿಡಿದು, very gently they hold those larvas and they come. And what they do with their larva? ಆ ಲಾರ್ವಾಗಳನ್ನು ಎಲೆ ಅಂಟಿಸಬೇಕಾದ ಜಾಗದಲ್ಲಿ ವಿಚಿತ್ರವಾಗಿ ನೆರವಿಸುತ್ತಾ ಮೇಲು ಕೆಳಗು ಮಗ್ಗದ ಲಾಲ ಆಡಿಸುವಂತೆ ಅತ್ತಿಂದಿತ್ತ ಆಡಿಸುತ್ತದೆ. So now what they are doing? They are getting the larva, okay, and where they have to stick. Now you are having one leaf this way, another leaf is here, okay, so you have to join these leaves here, you have to join, so they will get the larva and they have to stick these two ends, no, so they will get the larva and they go attinditta, they start joining that two leaves with the help of a larva. Okay, now larva, how do they use? Like maggada, like weaving, okay, maggada lala ಆಡಿಸುವಂತೆ, like how in a weaver's instrument you have seen how the wood keeps going front and back, like that they use this larva, front and back they hold and they weave here. ಸೊ ಲಾರ್ವಾಗಳನ್ನು ನೆರವಿಸುವುದರಿಂದ, ಲೈಕ್ ಹೌ ದೇ ರಬ್ ದ ಲಾರ್ವಾ ಇನ್ ದ ಎಡ್ಜಸ್ ಆಫ್ ದ ಲೀವ್ಸ್, ಅದು ರೇಷ್ಮೆಯಂಥ ನೂಲನ್ನು ಸತತವಾಗಿ ಸ್ರವಿಸಲು ಶುರು ಮಾಡುತ್ತದೆ. ಸೊ ವೆನ್ ದೇ ರಬ್ ದಟ್ ಲಾರ್ವಾ ಆನ್ ದ ಎಡ್ಜಸ್ ಆಫ್ ದ ಲೀವ್ಸ್, ದ ಲಾರ್ವಾ ವಿಲ್ ಪ್ರೊಡ್ಯೂಸ್ ಒನ್ ಲೈಕ್ ಸಿಲ್ಕಿ ಥ್ರೆಡ್. Okay, they produce one silky thread. ರೇಷ್ಮೆಯಂಥ ನೂಲು, like a silky thread, continuously they will be producing. It starts producing, ಶುರು ಮಾಡುತ್ತದೆ. ಜೇಡರ ಬಲೆಯಂತೆ, so that silky thread is like the spider's web. ಎರಡನ್ನು ಬೆಸೆಯುವ ಈ ನೂಲು,
Like ಬೆಸೆಯೋದು means it starts joining, this thread starts joining the two leaves. ಕೆಲಸ ಮುಗಿಸುವ ಹೊತ್ತಿಗೆ ರೇಷ್ಮೆ ಬಟ್ಟೆಯಂತೆಯೇ ದಟ್ಟವಾಗಿ ದಪ್ಪಗಿದ್ದು ಎಲೆಗಳೆರಡನ್ನು ಅಂಟಿಸಿರುತ್ತದೆ. ಸೊ ಜಸ್ಟ್ ಲೈಕ್ ದಿ ಸಿಲ್ಕಿ ಥ್ರೆಡ್, ಲೈಕ್ ಅ ಸಿಲ್ಕಿ ಕ್ಲಾತ್, ದಟ್ಟವಾಗಿ, thickly, ದಪ್ಪವಾಗಿ, again thickly, okay, densely and thickly, these two leaves will be joined by that thread that the larva is producing. ಚಗಲಿ ಇರುವೆಗಳು ಮೊದಲು 2-3 ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಚಿಕ್ಕ ಗೂಡು ಕಟ್ಟುತ್ತವೆ. ಸೊ ಫಸ್ಟ್ ವಾಟ್ ದೇ ಡೂ, ದೀಸ್ ಆ್ಯಂಡ್ಸ್ ಮೊದಲು ಇನಿಷಿಯಲಿ 2-3 ಅಕ್ಕಪಕ್ಕದ ಎಲೆಗಳನ್ನು 2 or 3 ನಿಯರ್ ಬೈ ಲೀವ್ಸ್ ದೇ ಜಾಯಿನ್ ಲೈಕ್ ದಿಸ್ ಆ್ಯಂಡ್ ದೇ ಮೇಕ್ ಒನ್ ಪೌಚ್. ಸೊ ಚಿಕ್ಕ ಗೂಡು ಕಟ್ಟುತ್ತವೆ, ಸ್ಮಾಲ್ ನೆಸ್ಟ್ ದೇ ಬಿಲ್ಡ್. ಅವುಗಳ ಸಂಖ್ಯೆ ಬೆಳೆದಂತೆಲ್ಲ, ಆ್ಯಸ್ ದ ಆ್ಯಂಟ್ ಪಾಪ್ಯುಲೇಷನ್ ಇನ್ಕ್ರೀಸಸ್, ಸಂಖ್ಯೆ ನಂಬರ್ ಓಕೆ ಆಫ್ ದ ಆ್ಯಂಟ್ಸ್ ಇನ್ಕ್ರೀಸಸ್, ಬೆಳೆದಂತೆಲ್ಲ ಮೇಲಿನ ಮತ್ತು ಅಕ್ಕಪಕ್ಕದ ಎಲೆಗಳನ್ನು ಹೊಂದಿಸಿ, ಸೊ ದೆನ್ ದೇ ಸ್ಟಾರ್ಟ್ ಜಾಯ್ನಿಂಗ್ ಮೋರ್ ಲೀವ್ಸ್ ವಿಚ್ ಆರ್ ಮೇಲಿನ ಅಬೌವ್ ಲೀವ್ಸ್, ಅಕ್ಕಪಕ್ಕ ನಿಯರ್ ಬೈ ಲೀವ್ಸ್ ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸುತ್ತಾ, ಲೈಕ್ ಮಾಳಿಗೆ ಲೈಕ್ ಸ್ಟೋರೀಸ್ ಆಫ್ ಹೌಸಸ್ ವಿ ಹ್ಯಾವ್ ನೋ ಲೈಕ್ ದ್ಯಾಟ್, ಮಾಳಿಗೆಗಳನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡವನ್ನಾಗಿ ಮಾಡುತ್ತವೆ. ಮಾಳಿಗೆಗಳನ್ನು ಲೈಕ್ ಲೇಯರ್ಸ್ ಇಟ್ಸ್ ಬಿಲ್ಡಿಂಗ್ ಆ್ಯಂಡ್ ಗೂಡುಗಳನ್ನು ದೊಡ್ಡವನ್ನಾಗಿ ಮಾಡುತ್ತವೆ. ಸೊ ದೇ ಮೇಕ್ ದ ನೆಸ್ಟ್ ಬಿಗರ್ ಆ್ಯಂಡ್ ಬಿಗರ್ ಬೈ ಜಾಯ್ನಿಂಗ್ ಮೋರ್ ಲೀವ್ಸ್ ಅರೌಂಡ್ ದೆಮ್. ದೊಡ್ಡ ಗೂಡುಗಳಲ್ಲಿ 5-10 ಲಕ್ಷ ಇರುವೆಗಳವರೆಗೂ ಇರುತ್ತವೆ. ಸೊ ಇನ್ ಅ ಬಿಗ್ ನೆಸ್ಟ್ ಅಟ್ ಲೀಸ್ಟ್ 5-10 lakh ants stay there. ಇರುವೆಗಳ ಸಂಖ್ಯೆ ಇದನ್ನು ಮೀರಿ ಬೆಳೆದರೆ, ಇಫ್ ದ ಆ್ಯಂಟ್ಸ್ ಪಾಪ್ಯುಲೇಷನ್ ಇನ್ಕ್ರೀಸಸ್ ಮೋರ್ ದ್ಯಾನ್ ದಿಸ್, ಆಗ ಅದೇ ಮರದ ಬೇರೆ ಕೊಂಬೆಯಲ್ಲೋ ಅಥವಾ ಸಮೀಪದ ಇನ್ನೊಂದು ಮರದಲ್ಲೋ ಹೊಸ ಉಪಕೊಟ್ಟೆಗಳನ್ನು ಕಟ್ಟುತ್ತವೆ. ಸೊ ಇಫ್ ದ ನಂಬರ್ ಇನ್ಕ್ರೀಸಸ್ ವಾಟ್ ದೇ ಡೂ, ಅಗೇನ್ ಇನ್ ದ ಸೇಮ್ ಟ್ರೀ, ಅದೇ ಮರದ ಬೇರೆ ಕೊಂಬೆಯಲ್ಲೋ ಇನ್ ಅನದರ್ ಬ್ರಾಂಚ್, ಆರ್ ಅಥವಾ ಸಮೀಪದ ಇನ್ನೊಂದು ಮರದಲ್ಲೋ ನಿಯರ್ ಬೈ ಟ್ರೀ ಹೊಸ ಉಪಕೊಟ್ಟೆಗಳನ್ನು ಕಟ್ಟುತ್ತವೆ. ಸೊ ನ್ಯೂ ಸಬ್ ನೆಸ್ಟ್ ದೇ ಸ್ಟಾರ್ಟ್ ಬಿಲ್ಡಿಂಗ್ ದೇರ್. ಈ ಇರುವೆಗಳ ಶಿಸ್ತು, ಧೈರ್ಯ ಮತ್ತು ಒಗ್ಗಟ್ಟುಗಳ ದೆಸೆಯಿಂದ ಇವನ್ನು ಮನುಷ್ಯರಿಗೂ ಸಹ ಹಿಮ್ಮೆಟ್ಟಿಸುವುದು ಕಷ್ಟ. ಸೊ ದೀಸ್ ಆ್ಯಂಡ್ಸ್ ದೇ ಹ್ಯಾವ್ ಡಿಸಿಪ್ಲಿನ್. You should understand this para. They have discipline, ಶಿಸ್ತು, ಧೈರ್ಯ, they are very courageous, ಮತ್ತು ಒಗ್ಗಟ್ಟು, they have unity among the ants. Because of this, ಮನುಷ್ಯರಿಗೂ ಸಹ ಹಿಮ್ಮೆಟ್ಟಿಸುವುದು ಕಷ್ಟ. Even humans find it very difficult to get rid of these ants, to push them back. ಬೇರೆ ಇರುವೆಗಳನ್ನು ನೀವು ಹಿಡಿಯಲು ಹೋದರೆ, ಇಫ್ ಯು ಗೋ ಟು ಕ್ಯಾಚ್ ಸಮ್ ಅದರ್ ವೆರೈಟಿ ಆಫ್ ಆ್ಯಂಟ್ಸ್, ವಾಟ್ ವಿಲ್ ಹ್ಯಾಪನ್, ಅವು ತಲೆ ತಪ್ಪಿಸಿಕೊಂಡು ಓಡಿ ಹೋಗಲು ನೋಡುತ್ತವೆ. ದೋಸ್ ಆ್ಯಂಟ್ಸ್ ವಿಲ್ ಟ್ರೈ ಟು ರನ್ ಅವೇ. ಆದರೆ ಬಟ್ ದೀಸ್ ಚಗಲಿ ಇರುವೆಗಳು, ದಟ್ ಇಸ್ ದೀಸ್ ರೆಡ್ ಆ್ಯಂಟ್ಸ್, ಹಿಡಿಯಲು ಹೋದರೆ, ಇಫ್ ಯು ಗೋ ಟು ಕ್ಯಾಚ್ ದೆಮ್, ಅವು ಓಡುವುದಿಲ್ಲ, ದೇ ಡೋಂಟ್ ರನ್ ಅವೇ. ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ. Instead of running away, if you try to catch these ants, they stand back and they try to fight. They try to bite you. ಅಷ್ಟೇ ಅಲ್ಲದೆ, not only this, ತನ್ನ ಹಿಂಭಾಗವನ್ನು ಮೇಲೆತ್ತಿ they will pull their back upwards. ಹೊಟ್ಟೆ ಅಡಿಯಲ್ಲಿರುವ ಗ್ರಂಥಿಗಳಿಂದ ಅಪಾಯದ ಫೆರೋಮೆನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪರಿಸುತ್ತವೆ. ಸೊ ನಾಟ್ ಓನ್ಲಿ ಅಟ್ಯಾಕಿಂಗ್, ವಾಟ್ ದೇ ಡೂ, ದೇ ಸ್ಟ್ಯಾಂಡ್, ದೇ ಪುಷ್ ದೇರ್ ಬ್ಯಾಕ್ ಬಾಡಿ ಅಪ್ವರ್ಡ್ಸ್, ಆ್ಯಂಡ್ ಅಂಡರ್ ದ್ಯಾಟ್ ಬಾಡಿ ನಿಯರ್ ದೇರ್ stomach there is one granthi. Granthi means gland is there, and in that gland there is a secretion which is called as a pheromone. Rasayanika means a chemical secretion comes from that which is called as a pheromone.
ದೇ ವಿಲ್ ಸ್ಪ್ರೇ ಇನ್ ದ ಏರ್, ಗಾಳಿಯಲ್ಲಿ ಸಿಂಪರಿಸುತ್ತವೆ. ಕೆಲವೇ ಕ್ಷಣಗಳಲ್ಲಿ, ವಿದಿನ್ ಫ್ಯೂ ಸೆಕೆಂಡ್ಸ್ ಆಫ್ಟರ್ ಇಟ್ ಸ್ಪ್ರೇಸ್ ದಿಸ್ ಕೆಮಿಕಲ್, ಆಜುಬಾಜಿನಲ್ಲಿರುವ ಎಲ್ಲ ಚಗಲಿ ಇರುವೆಗಳು ಯುದ್ಧ ಸನ್ನದ್ಧರಾಗಿ ಹಾಜರಾಗುತ್ತವೆ. As soon as you spray, what happens? All the ants nearby, ಆಜು-ಬಾಜು, whichever is there in that particular area, all those ants will come, and one army of ants will come, you can say, and they will be ready. Sannada means ready for yuddha, for war. They'll be present there. ಈ ಇರುವೆಗಳು ತಮ್ಮಲ್ಲೇ, ಅಮಾಂಗ್ ದೆಮ್ಸೆಲ್ಫ್, ದೀಸ್ ಆ್ಯಂಡ್ಸ್, ದನ ಸಾಕುವ ಗೋಪಾಲಕರಂಥ ಕೆಲಸಗಾರ ಇರುವೆಗಳನ್ನು ರೂಪಿಸಿವೆ. ಸೊ ದೀಸ್ ಆ್ಯಂಡ್ಸ್ ಆಲ್ಸೋ ಹ್ಯಾವ್ ವರ್ಕರ್ ಆ್ಯಂಡ್ಸ್. ಓಕೆ, ಸೊ ದನ ಸಾಕುವ ಗೋಪಾಲಕರಂಥ, ದನ ಸಾಕೋದು ಮೀನ್ಸ್ ಯು ಹ್ಯಾವ್ ದಿಸ್ ಪೀಪಲ್ ಹೂ ಗ್ರೇಸ್ ದ cow, the cow herds, okay, who graze the cows, how they take care of the cows, no, like that they have worker ants are also there, so they are called as ಕೆಲಸಗಾರ ಇರುವೆಗಳು ರೂಪಿಸಿವೆ. ಇವುಗಳ ಕೆಲಸವೆಂದರೆ, ವಾಟ್ ಈಸ್ ದ ವರ್ಕ್ ಆಫ್ ದಿಸ್ ವರ್ಕರ್ ಆ್ಯಂಡ್ಸ್? ಗಿಡದ ರಸ ಹೀರಿ ಬದುಕುವ ತಿಗಣೆ ಮತ್ತು ಜಿಗಿ ಹುಳಗಳನ್ನು ಹಿಡಿದು ತಂದು. ಸೊ ದಿಸ್ ವರ್ಕರ್ ಆ್ಯಂಡ್ಸ್, ವಾಟ್ ದೇ ಡೂ ಇಸ್, ಗಿಡದ ರಸ ಹೀರಿ ಬದುಕುವ ತಿಗಣೆ ಆ್ಯಂಡ್ ಜಿಗಿ ಹುಳ್ಳು. ಸೊ ತಿಗಣೆ ಈಸ್ ಅ ಬೆಡ್ ಬಗ್, ಜಿಗಿ ಹುಳ್ಳು ಈಸ್ ಅ ಗ್ರಾಸ್ ಹಾಪರ್. ಸೊ ವಾಟ್ ದೇ ಡೂ, ದೇ ಟೇಕ್ ದ ಜ್ಯೂಸ್ ಫ್ರಮ್ ದ ಪ್ಲಾಂಟ್ಸ್ ಆ್ಯಂಡ್ ದೇ ಲಿವ್. ಸೊ ದೀಸ್ ಆ್ಯಂಡ್ಸ್ ವಿಲ್ ಗೋ ಆ್ಯಂಡ್ ಕ್ಯಾಚ್ ದೆಮ್ ಆ್ಯಂಡ್ ಕಮ್. ತಾವು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಸಾಕುವುದು. ಸೊ ದೇ bring these bed bugs, tigane and jigi hula, and they start growing them like pets on the branch of the trees. Interesting, no? ಚಗಳಿಗಳ ಜೀವನದಲ್ಲಿ ಇವಕ್ಕೆ ಅಪಾರ ಪ್ರಾಮುಖ್ಯತೆ ಇದೆ. ಸೊ ದೇರ್ ಇಸ್ ಅ ಮೋರ್ ಇಂಪಾರ್ಟೆನ್ಸ್ ಫಾರ್ ದೀಸ್ ಇನ್ಸೆಕ್ಟ್ಸ್, ಲೈಕ್ tigane and jigi hula, for these worms, they have a lot of importance in their life. ಅವುಗಳ ಉಚ್ಚಿಷ್ಟ ಸಿಹಿಯಾದ ಮಧುವಾಗಿರುವುದರಿಂದ, ಸೊ ದೇ ಆರ್ ಸಿಕ್ರೀಷನ್ಸ್ ಆಫ್ ದೀಸ್ ಆರ್ ವೆರಿ ಸ್ವೀಟ್. ಅದು ಇರುವೆಗಳ ಆಹಾರವೂ ಹೌದು. ಸೊ ದೇ ಆರ್ ದ ಫುಡ್ ಫಾರ್ ದಿ ಆ್ಯಂಡ್ಸ್ ಆಲ್ಸೋ. ದ ಫುಡ್ ಇಸ್ ವಾಟ್? ಸಿಕ್ರೀಷನ್ಸ್ ಫ್ರಮ್ ದೀಸ್ ವರ್ಮ್ಸ್, ದಟ್ಸ್ ಗ್ರಾಸ್ ಹಾಪರ್ ಆ್ಯಂಡ್ ತಿಗಣೆ. ನಾವು ದನ ಸಾಕಿ ಅವುಗಳಿಂದ ಹಾಲು ಕರೆದುಕೊಳ್ಳುವಂತೆ, so like how we grow the animals and take care of the animals and use their milk, ತಮಗೆ ಆಹಾರೋತ್ಪತ್ತಿ ಮಾಡುವ ಈ ಕೀಟಗಳನ್ನು ಜಗಲಿ ಇರುವೆಗಳು ಸಾಕುತ್ತವೆ. ಸೇಮ್ ವೇ ದೀಸ್ ಆ್ಯಂಡ್ಸ್ ಆರ್ ಯೂಸಿಂಗ್ ದೀಸ್ ಕೀಟಗಳು, ದಟ್ಸ್ ಅ ಪೆಸ್ಟ್, ಲೈಕ್ ದೇ ಯೂಸ್ ದ ಪೆಸ್ಟ್ ಆ್ಯಂಡ್ ದೇ ಫೀಡ್ ಆನ್ ದ ಸಿಕ್ರೀಷನ್ಸ್ ಆಫ್ ದೋಸ್ ಪೆಸ್ಟ್. ಇದರಿಂದಾಗಿ ಜಗಲಿ ಇರುವೆಗಳು ಲಕ್ಷಾಂತರ ಕೀಟಗಳನ್ನು ಹಿಡಿದು ಕೊಂದು ರೈತರಿಗೆ ಸಹಾಯ ಮಾಡಿದರು. ಈವನ್ ದೋ ದೇ ಕ್ಯಾಚ್ ಸೋ ಮೆನಿ ಪೆಸ್ಟ್ ಆ್ಯಂಡ್ ದೇ ಕಿಲ್ ದೆಮ್, ದೇ ಆರ್ ಹೆಲ್ಪಿಂಗ್ ದ ಫಾರ್ಮರ್ಸ್ ಇನ್ ಅ ವೇ. ಬಟ್ ಮಾಡಿದರು, ಈವನ್ ಇಫ್ ದೇ ಡೂ ಸೋ, ಜಿಗಿ ಹುಳಗಳು, ತಿಗಣೆಗಳನ್ನು, ಇವು ಗೂಡು ಮಾಡಿರುವ ಮರ ಗಿಡಗಳೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳನ್ನು ಗಿಡದಿಂದ ಗಿಡಕ್ಕೆ ಹಬ್ಬಿಸಿ ಸಾಕುವ ವಾಹನಗಳಾಗಿವೆ. ಸೊ ಈವನ್ ದೋ ದೇ ಆರ್ ಕ್ಯಾಚಿಂಗ್ ಆಲ್ ದ ಪೆಸ್ಟ್ ಆ್ಯಂಡ್ ಲಿವಿಂಗ್ ಆನ್ ದೆಮ್, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದ ಫಾರ್ಮರ್ಸ್. But still, these ants become a vectors for spreading the pest all over the trees, because they come and they collect all these pests on the branches of many trees. So that way it becomes difficult for the farmers also. ಚಗಲಿ ಇರುವೆಗಳಿಗೆ ಇತರ ಸಂಘಜೀವಿಗಳಾದ ಕೀಟಗಳಲ್ಲಿರುವಂತೆಯೇ ಒಂದು ರಾಣಿ ಇರುವೆ ಇರುತ್ತದೆ. ಸೊ ಚಗಲಿ ಇರುವೆಗಳಿಗೆ, ಫಾರ್ ದಿಸ್ ರೆಡ್ ಆ್ಯಂಡ್ಸ್, ಲೈಕ್ ಎನಿ ಅದರ್ ಪೆಸ್ಟ್ ಆರ್ ಯು ಕ್ಯಾನ್ ಸೇ ಇನ್ಸೆಕ್ಟ್ಸ್ ವಿಚ್ ಆರ್ ಲಿವಿಂಗ್ ಇನ್ ಕಮ್ಯುನಿಟಿ, ದೇ ಆಲ್ಸೋ ಹ್ಯಾವ್ ಒನ್ ರಾಣಿ ಇರುವೆ, ದಟ್ ಈಸ್ ಒನ್ ಕ್ವೀನ್ ಆ್ಯಂಟ್ ಆಲ್ಸೋ ವಿಲ್ ಬಿ ದೇರ್ ವಿತ್ ದೆಮ್. ಇಡೀ ಇರುವೆಗಳ ಗುಂಪಿಗೆ ಇದೇ ಮೂಲ. ಫಾರ್ ದ ಎಂಟೈರ್ ಗ್ರೂಪ್ ಆಫ್ ರೆಡ್ ಆ್ಯಂಡ್ಸ್, ದ ಮೇನ್ ಸೋರ್ಸ್ ಇಸ್ ದ ಕ್ವೀನ್ ಆ್ಯಂಟ್. ಇದರ ಕೆಲಸ, ವಾಟ್ ಈಸ್ ದ ವರ್ಕ್ ಆಫ್ ದಿಸ್ ಕ್ವೀನ್ ಆ್ಯಂಟ್ ಹಿಯರ್? ಇದರ ಕೆಲಸ ಸತತವಾಗಿ ಮೊಟ್ಟೆ ಇಡುವುದು. ಸೊ ದ ವರ್ಕ್ ಆಫ್ ದ ಕ್ವೀನ್ ಆ್ಯಂಟ್ ಈಸ್ ಟು ಕಂಟಿನ್ಯೂಸ್ಲಿ ಲೇ ಎಗ್ಸ್,
ಕಂಟಿನ್ಯೂಸ್ಲಿ ಸತತವಾಗಿ ಮೊಟ್ಟೆ ಇಡುವುದು, ಲೇಯಿಂಗ್ ಎಗ್ಸ್. ರಾಣಿ ಇರುವೆಯ ಮೈಯಲ್ಲಿ ಅನೇಕ ಗ್ರಂಥಿಗಳಿಂದ ಹಲವಾರು ಬಗೆಯ ಫೆರೋಮೆನ್ ರಾಸಾಯನಿಕ ಹೊರಸುತ್ತವೆ. ಸೊ ದೀಸ್ ರಾಣಿ ಇರುವೆ, ದಟ್ ಇಸ್ ಅ ಕ್ವೀನ್ ಆ್ಯಂಟ್, ಫ್ರಮ್ ಇಟ್ಸ್ ಬಾಡಿ ಅನೇಕ, ಆನ್ ಇಟ್ಸ್ ಬಾಡಿ ಮೈಯೆಲ್ಲ ಮೆನಿ ಗ್ಲಾಂಡ್ಸ್ ವಿಲ್ ಬಿ ದೇರ್, ಅನೇಕ ಗ್ರಂಥಿಗಳು. ಸೊ ಹಲವಾರು ಬಗೆಯ ಡಿಫ್ರೆಂಟ್ ಟೈಪ್ಸ್ ಆಫ್ ಫೆರೋಮೆನ್ ರಾಸಾಯನಿಕ ಹೊರಸುತ್ತವೆ. ಮೀನ್ಸ್ ಇಟ್ಸ್ ಕೀಪ್ಸ್ ಆನ್ secreting this lot of secretions come from the glands of this queen ant. ಈ ರಾಸಾಯನಿಕಗಳು, ದೀಸ್ ಕೆಮಿಕಲ್ಸ್, ಒಂದು ಇರುವೆಯ ಸಮುದಾಯದ ರೂಪುರೇಷೆಗಳನ್ನು ನಿಯಂತ್ರಿಸುವವು. ಸೊ ದೀಸ್ secretions control the entire ant group. ಗಂಡು ಇರುವೆಗಳು, ಕಾವಲುಗಾರ ಇರುವೆಗಳು, ಸೈನಿಕ ಇರುವೆಗಳು ಸಹ ಈ ರಾಸಾಯನಿಕ ಸಂಯೋಜನೆಯಲ್ಲಿ ರೂಪುಗೊಳ್ಳುವವು. ಸೊ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಟ್ಸ್ ಇನ್ ದ್ಯಾಟ್ ಗ್ರೂಪ್. ಗಂಡು ಇರುವೆಗಳು, ಮೇಲ್ ಆ್ಯಂಟ್ಸ್, ಕಾವಲುಗಾರ ಇರುವೆಗಳು, ಗಾರ್ಡಿಂಗ್ ಆ್ಯಂಟ್ಸ್, ಸೈನಿಕ ಇರುವೆಗಳು, ಸೋಲ್ಜರ್ ಆ್ಯಂಟ್ಸ್ ಈ ರಾಸಾಯನಿಕ ಸಂಯೋಜನೆಯಲ್ಲಿ ರೂಪುಗೊಳ್ಳುವವು. ಸೊ ದೇ are formed because of the secretions of this queen ant. ರಾಣಿಯ ಮೇಲೆ ಸದಾ ಇರುವೆಗಳು ಮುತ್ತಿಕೊಂಡಿರುತ್ತವೆ. ಸೊ ಆನ್ ದ ಕ್ವೀನ್ ಆ್ಯಂಟ್ ಆಲ್ ದೀಸ್ ಆ್ಯಂಟ್ಸ್ ವಿಲ್ ಬಿ ಕವರಿಂಗ್ ಹರ್. ಅದರ ಮೈ ಮೇಲೆ ಒರೆಸುವ ರಾಸಾಯನಿಕವನ್ನು ತಾವು ನೆಕ್ಕುವುದಲ್ಲದೆ ಅದನ್ನು ಸಂಗ್ರಹಿಸಿ ಬೇರೆ ಬೇರೆ ಇರುವೆಗಳಿಗೂ ಒಯ್ದು ತಿನ್ನಿಸುತ್ತವೆ. ಸೊ ದೀಸ್ ಆ್ಯಂಟ್ಸ್ ವಾಟ್ ದೇ ಡೂ, ದೇ ವಿಲ್ on the queen's body there will be lot of secretion, no? So they will also have that secretion, they will eat that secretion. ನೆಕ್ಕುವುದು, not only that, ಬೇರೆ ಬೇರೆ ಇರುವೆಗಳಿಗೂ ಫಾರ್ ಅದರ್ ಆ್ಯಂಟ್ಸ್ ಆಲ್ಸೋ ಒಯ್ದು ತಿನ್ನಿಸುತ್ತವೆ. ದೇ ವಿಲ್ give it to the other ants also to have that secretion which is coming from the queen ant. ತಾವು ಹೊರಗಿನಿಂದ ಸಂಗ್ರಹಿಸಿ ತಂದ ಆಹಾರವನ್ನು, ಸೊ ದೇ ವಿಲ್ ಆಲ್ಸೋ ಗ್ಯಾದರ್ ಫುಡ್ ಫ್ರಮ್ ಔಟ್ಸೈಡ್. ಕೆಲಸಗಾರ ಇರುವೆಗಳು, ಸೊ ದಿಸ್ ವರ್ಕಿಂಗ್ ಆ್ಯಂಟ್ಸ್ ವಿಲ್ ಗೆಟ್ ಫುಡ್ ಫ್ರಮ್ ಔಟ್ಸೈಡ್ ಆಲ್ಸೋ. ಆ್ಯಂಡ್ ವಾಟ್ ದೇ ಡೂ, ರಾಣಿಗೆ ತಿನ್ನಿಸುತ್ತಲೂ ಇರುತ್ತವೆ. ದೇ ಕೀಪ್ ಫೀಡಿಂಗ್ ದ ಕ್ವೀನ್ ಆ್ಯಂಟ್ ಆಲ್ಸೋ. ಚಗಲಿ ಇರುವೆಗಳದ್ದು ಸ್ತ್ರೀ ಪ್ರಧಾನವಾದ ಸಮಾಜ. ಸೊ theirs is mainly matriarchal society, means the female ants are dominant in their community. Thank you.